ನೂತನ ಮುಜರಾಯಿ ಸಚಿವರೇ ಒಮ್ಮೆ ಈ ಗ್ರಾಮದ ಕಡೆ ನೋಡಿ. ಮೂಲ ಸೌಕರ್ಯವಿಲ್ಲದೆ ಪರದಾಡ್ತಾ ಇದ್ದಾರೆ ಇಲ್ಲಿನ ಜನರು. ಚರಂಡಿ ಅವ್ಯವಸ್ಥೆಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಎದುರಾಗ್ತಾ ಇದೆ. ನೂತನ ಮುಜರಾಯಿ ಸಚಿವರೇ ಒಮ್ಮೆಯಾದ್ರೂ ಈ ಗ್ರಾಮದ ಕಡೆ ನೋಡ್ರಿ. ಮೂಲ ಸೌಕರ್ಯ ಇಲ್ಲದೆ ಜನರು ಕೂಡ ಪರದಾಡ್ತಾ ಇದ್ದಾರೆ. ಚರಂಡಿ ಅವ್ಯವಸ್ಥೆಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗ್ತಾ ಇರುವಂತದ್ದು. ಚನ್ನಗಿರಿ ಕ್ಷೇತ್ರದ ಕೆಂಗಾಪುರ ಗ್ರಾಮದಲ್ಲಿ ಈ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಮಾಯಗೊಂಡ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಗ್ರಾಮದ ಕೆಂಗಾಪುರ ವರ್ಷಗಳಿಂದಲೇ ಸ್ವಚ್ಛತೆ ಇಲ್ಲದೆ ಚರಂಡಿ ತುಂಬಾ ಡ್ರೈನೇಜ್ ಕಟ್ಕೊಳ್ತಾ ಇದೆ. ತುಂಬಿದ ಚರಂಡಿ ನೀರಿನಲ್ಲೇ ಸೊಳ್ಳೆಗಳ ಸಾಮ್ರಾಜ್ಯ ಕೂಡ ಸೃಷ್ಟಿಯಾಗ್ತಾ ಇದೆ. ಸೊಳ್ಳೆಗಳಿಂದ ಜನರು ಕೂಡ ನಿತ್ರಾಣಗೊಂಡಿದ್ದಾರೆ. ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಆವರಿಸಿಕೊಳ್ತಾ ಇದೆ. ಸಚಿವ ಬಸವಂತಪ್ಪ ಕ್ಷೇತ್ರದಲ್ಲಿರುವಂತಹ ಕುಗ್ರಾಮ ಕೆಂಗಾಪುರ. ನೂತನ ಮುಜರಾಯಿ ಸಚಿವರು ಈ ಸ್ಟೋರಿನ ನೋಡ್ಲೇಬೇಕಾದದ್ದಂಥದ್ದು. ಮೂಲ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ ನಿಮ್ಮ ಕ್ಷೇತ್ರದ ಜನರು. ಚರಂಡಿ ಅವ್ಯವಸ್ಥೆಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಈಗ ಆವರಿಸಿಕೊಳ್ತಾ ಇರುವಂಥದ್ದು. ಚನ್ನಗಿರಿ ಕ್ಷೇತ್ರದ ಕೆಂಗಾಪುರ ಗ್ರಾಮದಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಮಾಯಕೊಂಡ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಗ್ರಾಮದ ಈ ಒಂದು ಕೆಂಗಾಪುರ ಗ್ರಾಮ ವರ್ಷಗಳಿಂದ ಕೂಡ ಸ್ವಚ್ಛತೆ ಇಲ್ಲದೆ ಚರಂಡಿ ತುಂಬಾ ಡ್ರೈನೇಜ್ ತುಂಬಿಕೊಳ್ತಾ ಇದೆ. ತುಂಬಿದ ಚರಂಡಿ ನೀರಿನಲ್ಲೇ ಸೊಳ್ಳೆಗಳ ಸಾಮ್ರಾಜ್ಯ ಸೃಷ್ಟಿಯಾಗಿರುವಂಥದ್ದು. ಸೊಳ್ಳೆಗಳಿಂದ ಜನರು ಕೂಡ ನಿತ್ರಾಣಗೊಂಡಿದ್ದಾರೆ. ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಅವರನ್ನು ಆವರಿಸಿಕೊಳ್ತಾ ಇರುವಂಥದ್ದು. ಸಚಿವ ಬಸವಂತಪ್ಪ ಅವರ ಕ್ಷೇತ್ರದಲ್ಲಿ ಈ ಒಂದು ಕುಗ್ರಾಮ ಕೆಂಗಾಪುರ ಬರೋದು. ಬಸವಂತಪ್ಪ ಅವರು ಏನ್ ಮಾಡ್ತಾ ಇದ್ದಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ನೂತನ ಮುಜರಾಯಿ ಸಚಿವರಾಗಿರುವಂತಹ ಏನೋ ಬಸವಂತಪ್ಪ ಅವರಿದ್ದಾರಲ್ಲ, ದಯವಿಟ್ಟು ಈ ಸ್ಟೋರಿನ ನೋಡಿ. ಹೇಗಿದೆ ನಿಮ್ಮ ಒಂದು ಕ್ಷೇತ್ರ? ಇದು ಯಾರ್ದೋ ಊರಲ್ಲ ಅಥವಾ ಯಾರದ್ದೋ ಗ್ರಾಮ ಅಲ್ಲ. ನಿಮ್ಮ ಕ್ಷೇತ್ರದಲ್ಲೇ ಬರುವಂತಹ ಮಾಯಕೊಂಡ ಕ್ಷೇತ್ರದಲ್ಲೇ ಬರುವಂತಹ ಕೆಂಗಾಪುರ ಗ್ರಾಮದಲ್ಲಿ ಈ ಒಂದು ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಯಾಕೆ ನಿಮಗೆ ನಿಮ್ಮ ಜನರ ಮೇಲೆ ಇರುವಂತಹ ಕಾಳಜಿ ಇಲ್ವಾ? ನಿಮಗೆ ಸಚಿವ ಸ್ಥಾನ ಸಿಕ್ಕಿಬಿಟ್ರೆ ಸಾಕಾ? ಬೇರೆ ಏನು ಬೇಡವಾ? ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏನು ಕೆಂಗಾಪುರ ಸ್ಥಳೀಯರಾಗಿರುವಂತಹ ರಮೇಶ್ ವಾಲ್ಮೀಕಿ ಅವರಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಸರ್, ಯಾವಾಗಿನಿಂದ ಈ ಒಂದು ಡ್ರೈನೇಜ್ ಸಮಸ್ಯೆ ಇರುವಂಥದ್ದು, ಜೊತೆಗೆ ಚರಂಡಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುವಂಥದ್ದು ಕ್ಲೀನೇ ಆಗಿಲ್ಲ, ಅಥವಾ ಏನು ಸ್ಥಳೀಯರು ಅಂದ್ರೆ ರಾಜಕಾರಣಿಗಳು ಏನು ಮುಂದೆ ಬರ್ತಾ ಇಲ್ವಾ? ಕ್ಲೀನ್ ಮಾಡಬೇಕು, ನಮ್ಮ ಒಂದು ಜನರ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನುವಂಥ ಮಾತುಗಳು ಕೇಳಿ ಬರಲೇ ಇಲ್ವಾ ಅವ್ರ ಬಗ್ಗೆ? ಮೇಡಮ್ ಇಲ್ಲ ಮೇಡಮ್, ಕೆಲವೊಂದು 2 ವರ್ಷದಿಂದ ಏನು ಚರಂಡಿಗಳು ಕ್ಲೀನ್ ಮಾಡಿಲ್ಲ. ಆಮೇಲೆ ಕುಡಿಯೋ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಆಮೇಲೆ ನೀರು ಬಿಟ್ರು 24 ಗಂಟೆ ಸುಮ್ಮನೆ ಎತ್ತಬೇಕಂತ ಹರಿತಿರ್ತಾವ ಮೇಡಮ್. ಅದಕ್ಕೋಸ್ಕರ ಮಳೆ ಬಂದ್ರೆ ಚರಂಡಿಗಳೆಲ್ಲ ತುಂಬ್ಕೊಂಡು ಈ ತರ ಎಲ್ಲ ಆಗಿದೆ ನೋಡಿ ಮೇಡಮ್. ಸರ್, ನೀವೇನಾದ್ರೂ ದೂರ್ ಕೊಟ್ಟಿದ್ರಾ? ದೂರ್ ಕೊಟ್ಟರು ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡಿಲ್ವಾ ಅಥವಾ ಹೇಗೆ? ಮೇಡಮ್ ನಾವು ಗ್ರಾಮ ಪಂಚಾಯತಿಗೆ ಹೇಳ್ತಿರ್ತೀವಿ ಮೇಡಮ್, ಹೋಗಿ PDO ಹತ್ರ ಹೇಳ್ತಿರ್ತೀವಿ, ಸೆಕ್ರೆಟರಿ ಹತ್ರ ಹೇಳ್ತಿರ್ತೀವಿ. ಅವರು ನೋಡೋಣ, ಮಾಡಿಸ್ತೀವಿ, ಕ್ಲೀನ್ ಮಾಡಿಸ್ತೀವಿ, ಕೂಲರ್ ಸಿಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಮೇಡಮ್. PDO ಮನೆ ಹತ್ರ ಈ ರೀತಿಯಾಗಿ ಇದ್ರೆ ಅವರು ಸುಮ್ಮನೆ ಇರ್ತಾರಂತ, ಅಥವಾ ಏನು ಬಸವಂತಪ್ಪ ಅವ್ರು ಇದ್ದಾರಲ್ಲ ಅವ್ರ ಮನೆ ಹತ್ರ ಚರಂಡಿ ಈ ರೀತಿಯಾಗಿದ್ರೆ ಸುಮ್ಮನೆ ಇರ್ತಾರಂತ? ವಾಸನೆ ಬರಲ್ವಂತ? ಸೊಳ್ಳೆ ಕಾಟ ಬರಲ್ವಂತ? ಸಾಂಕ್ರಾಮಿಕ ರೋಗದ ಭೀತಿ ಬರಲ್ವಂತ ಅವ್ರಿಗೆ? ಜನರಾದ್ರೆ ಒಂದು ನ್ಯಾಯ, ಅವ್ರಿಗೊಂದು ನ್ಯಾಯ. ಯುವಕರೆಲ್ಲ ಹೋಗಿ ಜೋರ್ ಮಾಡಿದ್ಕೆ ಕೇಳಿದ್ಕೆ ಮೊನ್ನೆ ರೀಸೆಂಟ್ ಆಗಿ ಎಲ್ಲ ಗಿಡ ಎಲ್ಲ ಕೊಯ್ಸೋದು ಮತ್ತೆ ರವಂಡ ಪುಡಿಯೋದು ಅವನ್ನೆಲ್ಲ ಮಾಡಿದಾರೆ ಮೇಡಮ್. ಕಳೆ ತಗ್ಸೋದು ಮಾಡಿದ್ದಾರೆ, ಬಟ್ ಕಾಲವೇನು ತಗ್ಸಿಲ್ಲ ಮೇಡಮ್. ಒಂದು 2 ವರ್ಷದಿಂದ ಕಾಲವೇ ತಗ್ಸಿಲ್ಲ. ಓಕೆ ಸರ್, ಅಟ್ಲೀಸ್ಟ್ ಏನು ಬಸವಂತಪ್ಪ ಅವ್ರು ಇದ್ದಾರಲ್ಲ, ಗೆದ್ದ ಮೇಲಾದ್ರೂ ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ರ? ನಿಮ್ಮ ಗ್ರಾಮಕ್ಕೆ ಬಂದು ಭೇಟಿ ಏನಾದ್ರೂ ಕೊಟ್ರ ಇಲ್ವಾ? ಇಲ್ಲ ಮೇಡಮ್, ಇಲ್ಲ ಬಂದೇ ಇಲ್ಲ. ಅವ್ರ ಮಕನೇ ನೋಡಿಲ್ಲ ನಾವು. ಮಕನೇ ನೋಡಿಲ್ಲ. ಶಬಾಷ್. ಹಾಕ್ರಿ, ನೀವು ಏನು ಈ ಒಂದು ಅವ್ಯವಸ್ಥೆಯನ್ನ ಏನಿದೆಯಲ್ಲ ಇಟ್ಕೊಂಡು ಹಾಕಿ ಬಿಡಬೇಡಿ. ರಾಜಕಾರಣಿಗಳಾದ್ರೆ ಏನು, ಏನಾದ್ರೆ ಏನು, ಈಗ ಸಚಿವ ಸ್ಥಾನದಲ್ಲಿದ್ದಾರೆ. ಈ ರೀತಿಯಾಗಿ ಮೂಲಭೂತ ಸೌಕರ್ಯ ಅವ್ರ ಒಂದು ಗ್ರಾಮದಲ್ಲಿ ಇಲ್ಲ ಅಂತಂದ್ರೆ ಏನ್ ಹೇಳೋಣ ಹೇಳಿ? ಅವ್ರ ಮನೆಯಲ್ಲಿ ಮನೆ ಮುಂದೆ ಇದೇ ರೀತಿ ಏನಾದ್ರೂ ಕಸ ಬಿದ್ರೂ ಒಂದಿಷ್ಟು ಸಹಿಸೋದಿಲ್ಲ. ಅಷ್ಟು ಸ್ವಚ್ಛತೆಯಾಗಿ ಇಟ್ಕೊಳ್ತಾರೆ. ನೀವು ಅವ್ರನ್ನ ಏನೋ ಮತದಾರರ ಪ್ರಭುಗಳಾಗಿದ್ದೀರಿ. ನೀವು ಮತ ಹಾಕೋದಕ್ಕೆ ಅವ್ರು ಬರೋದು.
ಮೇಡಮ್ ಅವರು ಕೇಳೋಣ ಅಂದ್ರೆ ಕೈಗೆ ಸಿಗಲ್ಲ, ಕೇಳೋಣ ಅಂದ್ರೆ ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರು ಹೋಗಿರ್ತಾರೆ. ನಾವು ರೈತರು, ರೈತಾಪಿ ಜನಾಂಗದವರು, ಜನಗಳು. ನಾವು ಹಗಲೆಲ್ಲ ಕೆಲಸಗಳು ಬಿಟ್ಟು, ಕೂಲಿ ಕಾರ್ಮಿಕರು ಕೆಲಸ ಬಿಟ್ಟು ಹಗಲೆಲ್ಲ PDO ಆಫೀಸಿಗೆ ಮತ್ತೆ MLA ತಕ್ಕ ಹೋಗಕತ್ತೆ ಮೇಡಮ್. ಇಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೋರ್ಡ್ ಎಲ್ಲ ಮುಗಿದೋಗೈತಿ. ಪಾಪ ಅವರು ಏನು ತಲೆ ಕೆಡ್ಸ್ಕೊಂಡಂಗೇನಿಲ್ಲ. ಕೇಳಿದ್ರೆ ಅವ್ರಿಗೂ ಪಾಪ ಕೇಳಿದ್ರೆ ಇಲ್ಲ ಕ್ಲೀನ್ ಮಾಡಿಸ್ತೀವಿ, ಕೂಲರ್ ಸಿಗ್ತಿಲ್ಲ, ಇದು ಸಿಗ್ತಿಲ್ಲ ಅಂತ ಬರೀ ಇದನ್ನೇ ಕಂಪ್ಲೇಂಟ್ ಹೇಳ್ತಾರೆ. ಇದ್ದಿದ್ರಾಗ ಇವರು MLA ಬಸಂತಪ್ಪ ಅವರು ಈಗ ಶಾಸಕರ ಇದಾದ್ಮೇಲೆ ಈ ಕಡೆಗೆ ಬರೋದೇ ಬಿಟ್ಬಿಟ್ರು. ನಮ್ಮ ಕಣವಿಬಿಟ್ಟಿ ಏನ್ ಗ್ರಾಮ ಪಂಚಾಯತಿ ಇರ್ತಿಲ್ಲ ಮೇಡಮ್, ಎಲ್ಲಾ ನಮ್ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರೋ ಊರುಗಳು ಯಾವ್ದೇ ಐತಲ್ಲ, ಕಣವಿಬಿಟ್ಟಿ ಮತ್ತೆ ಕೆಂಗಾಪುರ ಎಲ್ಲಾ ಕಾಲೇಜುಗಳು ಇದೇ ರೀತಿ ಇರೋದು ಮೇಡಮ್. 1-2 ಕಾಲೇಜುಗಳಲ್ಲ, ಇಡೀ ಊರ ಕಾಲೇಜುಗಳೆಲ್ಲ ಇದೇ ತರನೇ ಇರೋದು. ನಾವು ಎಷ್ಟೇ ಕೇಳಿದ್ರು, ಎಷ್ಟೇ ಇದು ಮಾಡಿದ್ರು ಕ್ಲೀನ್ ಮಾಡಿಸ್ತೀವಿ ಅಂತ ಬರೇ ಆಶ್ವಾಸನೆ ಕೊಡ್ತಾರೆ, ಹೇಳ್ತಾರೆ ಅಷ್ಟೇನೆ. ಅದನ್ನೇನ್ ಕಾರ್ಯರೂಪಕ್ಕೆ ಏನ್ ತರೋದಿಲ್ಲ ಅವರು. ಈಗ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ನಾವು ಒಂದ್ ದಿವಸ ಕೂಲಿ ಬಿಟ್ಟು, ನಮಗೆ 500 ರೂಪಾಯಿ ಕೂಲಿ ಬಿಟ್ಟೆ ತಾನೆ ನಾವು ಹೋಗ್ಬೇಕಾಗೋದು. ಅದಕ್ಕೆ ಇಲ್ಲೇ ಸಿಕ್ಕರಿಗೆ PDOಗಳಿಗೆ ಮತ್ತೆ ಸೆಕ್ರೆಟರಿಗಳಿಗೆ ಅವ್ರಿಗೆ ಹೇಳಿದ್ರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಅವರು. ಧನ್ಯವಾದ ಸರ್, ಅಶ್ವವೇಗ ಜೊತೆ ಮಾತನಾಡಿದಕ್ಕೆ.